ಯಾಕೆ ಭಕ್ತಿ, ಅವಲಕ್ಕಿ ಇಷ್ಟ ಆಗ್ತಿಲ್ವಾ? ಅವಲಕ್ಕಿ ನೆಂದಿಲ್ವಾ? ಇಲ್ಲ, ಹಾಗೇನಿಲ್ಲ. ಪರವಾಗಿಲ್ಲ, ಹಾಗೇನಾದ್ರೂ ಅನಿಸ್ತಿದ್ರೆ ಇವಾಗ್ಲೇ ಹೇಳ್ಬಿಡು. ಆಮೇಲೆ ಇನ್ನೊಂದ್ಸಲ ಯಾವತ್ತಾದ್ರೂ ಮೆಂಟಲಿ ಪ್ರಿಪೇರ್ ಆದಾಗ ಮತ್ತೆ ಈ ವ್ರತ ಮಾಡಿದ್ರಾಯ್ತು. ಯಾಕಂದ್ರೆ ಅಲ್ಟಿಮೇಟ್ಲಿ ಎಲ್ರಿಗೂ ಆರೋಗ್ಯ ಮುಖ್ಯ. ಹೌದು ಭಕ್ತಿ, ನಿನಗೆ ಕಷ್ಟ ಆದ್ರೆ ಬಿಟ್ಬಿಡು, ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೋಬೇಡ. ಅಯ್ಯೋ, ನನಗೇನು ಆಗಿಲ್ಲ. ಇಷ್ಟಕ್ಕೂ ಎಂಥದ್ದೇ ತೊಂದರೆ ಬಂದ್ರು ನಾನು ಈ ವ್ರತನ ಮಾಡೋಳೆ. ಅಯ್ಯೋ, ಸೂರ್ಯೋದಯ ಆಗೋಯ್ತು. ಪಾಪ ಅಗಸ್ತ್ಯ, ಸೂರ್ಯ ಹುಟ್ಟಿದ್ಮೇಲೆ ಏನು ತಿನ್ನೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ. ಈಗ ಬೇಸಿಗೆ ಬೇರೆ, ನೀರಿಲ್ದೆ ಇಡೀ ದಿನ ಅದ್ ಹೇಗಿರ್ತಾಳೋ ಏನೋ. ಆ ಬನಶಂಕರಮ್ಮ ನಿನ್ನನ್ನ ಕಾಪಾಡ್ತಾಳೆ. ನಿಜ ಹೇಳು, ಏನಾಯ್ತು? ಏನೂ ಆಗಿಲ್ಲ. ಯಾಕೆ? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ಹೋಗ್ಲಿ ಬಿಡು, ನೀರಾದ್ರೂ ಕುಡಿ. ಕುಡಿಯೋ ಹಾಗಿಲ್ಲ. ಗೊತ್ತಿದ್ರು ಯಾಕೆ ಕೇಳ್ತಿದ್ದೀರಾ? ನಿನ್ ಒಳ್ಳೇದಕ್ಕೆ ಭಕ್ತಿ. ಪರವಾಗಿಲ್ಲ, ನೀರ್ ಕುಡಿ. ಇಲ್ಲ ಅಂದ್ರೆ ಸೂರ್ಯ ನಿನ್ ತಲೆ ಮೇಲೆ ಸ್ಟ್ರಾ ಹಾಕಿ ನಿನ್ ಎನರ್ಜಿನೆಲ್ಲ ಟಕ ಟಕ ಅಂತ ಕುಡಿದ್ಬಿಡ್ತಾನೆ. ಹೇಯ್, ಯಪ್ಪ, ಇಷ್ಟೊಂದು ಉಪ್ಪಿರೋದ್ನ ಅವಳು ಹೇಗ್ ತಿಂದ್ಲು? ಪಾಪ ನೀರು ಕುಡಿತಾನೆ ಹೊರಟೋದ್ಲು.